ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಒಂದು ವಾರಕ್ಕಿಂತ ಮುಂಚೆನೇ ಇದನ್ನು ಬುಕ್ ಮಾಡಿದ್ದೆ ರಾಧೆ ಜ್ಯುವೆಲ್ಲರಿನ. ಆದರೆ ಬಂದಿದ್ದು ಲೇಟಾಗಿ, ಎಲ್ಲ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಮುಗ್ದಾದ್ಮೇಲೆ ಬಂದಿದೆ ನೋಡಿ. ನೆಕ್ಸ್ಟ್ ಇಯರ್ ಆಗ್ಬೋದು ಅಂತ ತೊಗೊಂಡು ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಬಂದಿದೆ, ತುಂಬ ಚೆನ್ನಾಗಿತ್ತು. ಆದರೆ ಮುಂಚೆನೇ ಬಂದಿದ್ದರೆ ಸೋನಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಸೋನಿಗೆ ಸ್ವಲ್ಪ ಕೂದಲಿರೋದ್ರಿಂದ ಅದು ಅಷ್ಟೊಂದು ಅಂದರೆ ಪರವಾಗಿಲ್ಲ, ಒಂದು 50% ಓಕೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಕೂದಲಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನಿಸ್ತಾ ಇತ್ತು ನೋಡಿ. ಇವಾಗ ಬಂದಿದೆ ಇದು, ತುಂಬ ಬೇಜಾರಾಯಿತು ಇಷ್ಟು ಲೇಟಾಗಿ ಬಂದಿದ್ದಕ್ಕೆ. ಹಾಗೆ ಸ್ವಲ್ಪ ಮೇಕೆ ಮರಿಗಳಿಗೆಲ್ಲ ಇವತ್ತು ಅಂದರೆ ಸೈಲೇಜ್ ಹಾಕೋಣ ಅಂತ ಅದನ್ನೆಲ್ಲ ತೆಗಿತಾ ಇದ್ದೆ. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಸೈಲೇಜ್ ಅಂದರೆ ಏನು ಅಂತ. ಅಂದರೆ ಈ ಮೆಕ್ಕೆಜೋಳ ಇರುತ್ತಲ್ಲ, ಪೂರ್ತಿ ಮೆಕ್ಕೆಜೋಳ ಅಂದರೆ ಪೂರ್ತಿ ಗಿಡ ಇರುತ್ತಲ್ಲ, ಅದನ್ನು ಪೂರ್ತಿ ಮಿಷಿನಿಗೆ ಕೊಟ್ಟು ಅದಕ್ಕೆ ಬೆಲ್ಲ ಮತ್ತು ಅದನ್ನೇನೇನೋ ಹಾಕಿ ಮಾಡಿರ್ತಾರಂತೆ. 1 ಟನ್ ಬಂದು 7,000 ಬೀಳುತ್ತೆ. ನಾವು 1 ಟನ್ ತಂದಿದ್ವು, ಆಲ್ರೆಡಿ ಎಷ್ಟೊಂದು ಖಾಲಿ ಆಗಿದೆ. ಎಷ್ಟೊಂದು ಈ ಥರ ಪೂರ್ತಿ ಅದು ಪ್ಯಾಕಪ್ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಬಿಚ್ಚಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಬಿಚ್ಕೋಬೇಕು. ಅಂದರೆ ಪೂರ್ತಿ ಬಿಚ್ಚಿಬಿಟ್ರೆ ಅದನ್ನು ತುಂಬ ದಿವಸ ಇಡೋ ಹಾಗಿಲ್ಲ. ಇಟ್ಬಿಟ್ರೆ ಅದು ಕೆಟ್ಟೋಗುತ್ತೆ ಸೈಲೇಜು. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ನೋಡಿ, ಅವಾಗ ಅದನ್ನು ಗಾಳಿ ಆಡ್ದಂಗೆ ಹಾಗೆ ಮುಚ್ಚಿಬಿಡ್ಬೇಕಾಗುತ್ತೆ. ಗಾಳಿ ಆಡಿದ್ರೆ ಅದು ಪೂರ್ತಿ ಹುಳ ಎಲ್ಲ ಆಗಿ ಅದು ಕೆಟ್ಟೋಗುತ್ತೆ. ಇದನ್ನು ಹಾಕೋದ್ರಿಂದ ಮೇಕೆ ಮರಿ ಆಗಲಿ ಕುರಿ ಮರಿ ಆಗಲಿ ತುಂಬಾ ಬೇಗ ಬೆಳವಣಿಗೆ ಆಗುತ್ತೆ ಮೇಕೆ ಮರಿಗೆ ಮತ್ತು ಕುರಿಮರಿಗಳಿಗೆ. ಹಾಗಾಗಿ ಇದನ್ನು ಬೆಳಗ್ಗೆ ಒಂದು ಟೈಮು, ಬೆಳಗ್ಗೆ ಹೊತ್ತು ಹಾಕ್ತಾ ಇರ್ತೀವಿ. ಇದು 1 kg ಬಂದು ಎಷ್ಟಾಗುತ್ತೋ ಗೊತ್ತಿಲ್ಲ, ಒಟ್ಟು ನಾವು 1 ಟನ್ ತಂದಿದ್ದಲ್ಲ, 7,000 ಏನೋ ಬಿತ್ತು. ಇವಾಗ ಮೇಕೆ ಮರಿಗಳಿಗೆಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಇವತ್ತು ಅಮ್ಮ ಬಂದಿದ್ದಾರೆ ಬಾಗಿನ ಕೊಡೋಕ್ಕೆ ಅಂತ. ಬೆಳಿಗ್ಗೆನೇ ಬಂದಿದ್ದರು ಅಮ್ಮ ಬಾಗಿನ ಕೊಡೋಕ್ಕೆ ಅಂತ. ಇವಾಗ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡಿಕೊಂಡು ಅಮ್ಮನೇ ರೆಡಿ ಮಾಡಿಕೊಡ್ತಾ ಇದ್ದಾರೆ ಬಾಗಿನ ಪೂಜೆಗೆ. ಅಂದರೆ ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯನ ಮಾಡ್ತಾರೆ. ಅಂದರೆ ನಮ್ಮ ಕಡೆ ಬಾಗಿನ ಕೊಟ್ಟ ತಕ್ಷಣ ಅದನ್ನು ಪೂಜೆ ಮಾಡಿ ನೆಕ್ಸ್ಟು ನಮಗೆ ಮಡ್ಲಕ್ಕಿನ ತುಂಬ್ತಾರೆ. ಫಸ್ಟು ನಾವು ಒಂದು ಕಳಸನ ಇಟ್ಟು, ಅಂದರೆ ಒಂದು ದೊಡ್ಡ ಲೋಟನ ಇಟ್ಟು ಅದಕ್ಕೆ ತಂದಿರೋಂಥ, ಅಂದರೆ ನಮ್ಮ ಮನೆಯಿಂದ ಅಂದರೆ ಗಂಡನ ಮನೆಯಿಂದ ಒಂದು ವಸ್ತುನೂ ಕೂಡ ಬಳಸ್ತೇನೆ, ತವ್ರ ಮನೆಯಿಂದನೇ ಎಲ್ಲ ಪ್ರತಿಯೊಂದು ಕೂಡ ತೊಗೊಂಬಂದಿರ್ತಾರೆ. ಅದನ್ನು ಇವಾಗ ಪೂಜೆನೆಲ್ಲ ಮಾಡಿ ನೆಕ್ಸ್ಟು ನಮಗೆ ಮುಡಿ ತುಂಬ್ತಾರೆ. ಅಂದರೆ ಅವ್ರು ಏನು ತಂದಿರ್ತಾರೋ ಪ್ರೀತಿಯಿಂದ ಅದು ನಮಗೆ ಮುಡಿ ತುಂಬ್ತಾರೆ. ಈ ಸತಿ ಅಮ್ಮ ನನಗೆ ಸ್ಯಾರಿನ ತಂದಿದ್ದಾರೆ. ಅಂದರೆ ನಾನೇ ಸ್ಯಾರಿ ಥರ ಕೇಳಿದ್ದೆ. ಅಂದರೆ ಹೋದ ಸತಿ 1-2 ಸತಿಯಿಂದ ಸ್ಯಾರಿ ತೊಗೊಂಡಿರಲಿಲ್ಲ. ಒಂದು ಸತಿ ಪಾತ್ರೆ ಸ್ಟ್ಯಾಂಡ್ ತೊಗೊಂಡೆ, ಒಂದು ಸತಿ ಅಮೌಂಟೇ ಇಸ್ಕೊಂಡಿದ್ದೆ, ನಂಗೆ ಬೇಡ ಕೊಡಮ್ಮ ಅಮೌಂಟೇ ಇರಲಿ ಅಂತ. ಈ ಸತಿ ಸ್ಯಾರಿ ಕೊಡ್ತೀನಿ ಅಂತಂದರು. ಅಂದರೆ ಈ ಸತಿ ಸ್ವಲ್ಪ ಅಮ್ಮವ್ರಿಗೂ ಕೂಡ ಸ್ವಲ್ಪ ಹೆವಿ ಇದಿದೆ ಫೈನಾನ್ಸಿಯಲಿ. ಹಾಗಾಗಿ ಅಂದರೆ ನಮ್ಮ ಅತ್ತೆಗೂ ಕೊಡಬೇಕು, ದೊಡ್ಡ ಅತ್ತೆಗೆ, ಅಂದರೆ ಈ ಅತ್ತೆಗೆ ನಮ್ಮ ಚಿಕ್ಕಪ್ಪ ಅವ್ರು ಕೊಡ್ತಾರೆ, ಇನ್ನು ಚಿಕ್ಕ ಅತ್ತೆಗೆ ನನಗೆ ಅಮ್ಮ ಅಂದರೆ ಅಪ್ಪ ಅವರೇ ಕೊಡ್ತಾರೆ. ಇಬ್ಬರು ಕೊಡಬೇಕು. ನೆಕ್ಸ್ಟ್ ಇಯರಿಂದ ಅಶ್ವಿನಿ ಮದುವೆ ಆದರೆ 3 ಬಾಗಿನ ಕೊಡಬೇಕು ವರ್ಷಕ್ಕೆ. ಹಾಗಾಗಿ ನಿಂಗೆ ಎಷ್ಟು ಆಗುತ್ತೋ ಅಷ್ಟೇ. ಅಂದರೆ ನಮ್ಮ ಮಾವನ ಮಗಳು ಅಂದರೆ ಮದುವೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಹೆವಿ ಆಗುತ್ತೆ ಫೈನಾನ್ಸಲ್ಲಿ ಅಂದ್ರಲ್ಲ, ಹಾಗಾಗಿ ಇವಾಗ ಸ್ಯಾರಿನೇ ಕೊಡ್ತೀನಿ ಅಂದರು. ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು, ಹಾಗಾಗಿ ಸ್ಯಾರಿ ಥರ ಕೇಳಿದ್ದೆ. ಅಮ್ಮನೇ ಇವಾಗ ಪೂಜೆನೆಲ್ಲ ಮಾಡಿಸ್ತಾ ಇದ್ದಾರೆ. ಅಂದರೆ ಕೆಲವೊಂದು ಕಡೆ ಹೇಗೆ ಅಂದರೆ ಬಾಗ್ನನ ಕೊಟ್ಟು ಹೋಗ್ಬಿಡ್ತಾರೆ, ಆದರೆ ನಮ್ಮ ಕಡೆ ಬಾಗ್ನನ ಕೊಟ್ಟು ಅದನ್ನು ಮಾಡಿಸಿ ಹೋಗ್ತಾರೆ. ನನ್ನ ಮದುವೆ ಆಗಿ ಇಷ್ಟು ವರ್ಷ ಆದಾಗಲಿಂದ ನಾನು ಅಮ್ಮ ಇದ್ದಾಗಲೇ ಬಾಗಿನ ಪೂಜೆನ ಮಾಡೋದು. ಅಂದರೆ ಅವ್ರು ತಂದಿದ್ದಂಥ ಬಾಗಿನ ಮಡ್ಲಕ್ಕಿ ಎಲ್ಲ ಅವರೇ ತುಂಬೋಗಬೇಕು. ಹಾಗಾಗಿ ನಾನು ಪ್ರತಿ ವರ್ಷ ಅಮ್ಮ ಬಂದು ಅಂದರೆ ಬೆಳಗ್ಗೆ ಬರ್ತಾರೆ, ಅಂದರೆ ಸಾಯಂಕಾಲ ಮಧ್ಯಾಹ್ನ ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ಅಮ್ಮನೇ ಮಡ್ಲಕ್ಕಿನ ನನಗೆ ತುಂಬ್ತಾರೆ. ಹಾಗಾಗಿ ಇವಾಗ ಅಮ್ಮ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ಈ ಥರ ಅರಿಶಿನ ಕುಂಕುಮ ಹಚ್ಚು, ಫಸ್ಟು ಒಂದು ಲೋಟ ಇಟ್ಟು ಅದಕ್ಕೆ ಎಲೆನ ಸುತ್ತಿ ಅದನ್ನೆಲ್ಲ ಹೇಗೆ ಅಂತ ಇಟ್ಕೊಡ್ತಾರೆ. ಪ್ರತಿ ವರ್ಷ ಅಮ್ಮನೇ ಮಾಡ್ತಾಯಿದ್ರು, ಈ ವರ್ಷ ನನ್ನ ಕೈಲೇ ಮಾಡಿಸ್ತಾ ಇದ್ದಾರೆ. ಪ್ರತಿ ವರ್ಷ ನಾನೇ ಮಾಡ್ತೀನಿ, ನೀನು ಇನ್ನೇನು ಮಾಡ್ತೀಯ ಅಂತ. ನನಗೆ ಬಾಗಿನ ಎಲ್ಲ ನಮ್ಮ ಅಮ್ಮನೇ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟಾದ್ಮೇಲೆ ನಾನು ಪೂಜೆನ ಮಾಡ್ತಿದ್ದೆ. ಆದರೆ ಈ ವರ್ಷ ಎಲ್ಲ ನೀನೇ ಮಾಡು, ನೀನೇ ಕಲ್ತ್ಕೊ, ನೆಕ್ಸ್ಟ್ ಇಯರ್ ಪ್ರತಿ ವರ್ಷ ನಾವೇ ಬರೋಕ್ಕಾಗುತ್ತಾ, ಇಲ್ಲ ಒಂದೊಂದು ದಿವಸ ನಿನ್ನ ತಮ್ಮನ ಕೈಲಿ ಕೊಟ್ಟು ಕಳಿಸ್ತೀನಿ ಹಾಗೆ ಹೇಳ್ತಾಯಿದ್ರು. ಹಾಗಾಗಿ ಅಮ್ಮ ಎಲ್ಲ ಹೇಳ್ಕೊಟ್ರು. ನಾನೆಲ್ಲ ಇವಾಗ ಜೋಡಿಸಿ ಅದನ್ನೆಲ್ಲ ಅಂದರೆ ಅಲ್ಲಿಂದ ತಂದಿರಿದಂಥ ಈ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ 5 ಮುಡಿ ತುಂಬಬೇಕು ಅಂತ ಇರ್ತವೆ ನಮ್ಮ ಕಡೆ. ಆ ಥರ ಬಾಗಿನ ಪೂಜೆನ ಮಾಡ್ತೀವಿ. ಇವಾಗ 5 ಎಲೆ ಅದನ್ನು ಮಡ್ಲಕ್ಕಿನ ತುಂಬಬೇಕಲ್ಲ, ಹಾಗಾಗಿ ಎಲ್ಲ ಹಣ್ಣುಗಳನ್ನು ಕೂಡ ಕಟ್ ಮಾಡಿಕೊಂಡು ಅಲ್ಲಿ ದೇವ್ರ ಮುಂದೆ ಎಲ್ಲ ಇಟ್ಟು ಇವಾಗ ಪೂಜೆನೆಲ್ಲ ಮಾಡಿಕೊಂಡು ಇವಾಗ ಲಾಸ್ಟಿಗೆ ಅಮ್ಮ ಎಲ್ಲ ಸ್ವಲ್ಪ ಪ್ರಸಾದನೆಲ್ಲ ಇಡ್ತಾಯಿದ್ದಾರೆ. ಅಂದರೆ ಈ ಕಡಲೆಬೇಳೆನ ನೆನೆ ಹಾಕ್ಬಿಟ್ಟು ಫಲಹಾರ ಥರ ಮಾಡಿದ್ವು, ಅದನ್ನು ಇವಾಗ ಅಮ್ಮ ನೈವೇದ್ಯಕ್ಕೆಲ್ಲ ಇಟ್ಟಿದ್ರಲ್ಲ ದೇವ್ರ ಮುಂದೆ ಎಲ್ಲ ಇಡ್ತಾಯಿದ್ದಾರೆ. ಈ ಮಕ್ಕಳಂತೂ ಜೋಳಿಗೆ ಸಿಕ್ಕಿರೋದಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಆಟ ಆಡಿದ್ದೇ ಆಯಿತು. ಸುಮ್ಮನೆ ಕುತ್ಕೊಂಡ್ರು ಕೂಡ ಕೇಳಲ್ಲ ಸೋನಿ, ಆ ಥರ ತರಲೆ ಇವಳ್ದು. 1-2 ದಿವಸ ರಜಾ ಕೊಟ್ಟಿರೋದಕ್ಕೆ ಕೈಗೆ ಸಿಗಲ್ಲ ಮಕ್ಕಳಂತೂ, ಆ ಥರ ಆಡ್ತಾರೆ. ಎಷ್ಟು ಹೇಳಿದ್ರು ಕೂಡ ಮಾತೇ ಕೇಳಲ್ಲ.
ಕೆಲವೊಬ್ರು ಹೆಣ್ಮಕ್ಳು ಹೇಗೆ ಅಂದರೆ ಅಪ್ಪ ಮನೆಯಿಂದ ನಂಗೆ ಅಷ್ಟೇ ಅಮೌಂಟ್ ಬೇಕು, ನಂಗೆ ಅಷ್ಟೇ ಬೇಕು ಅಂತ ಕೆಲವೊಂದು ಹೆಣ್ಮಕ್ಳು ತುಂಬ ಡಿಮ್ಯಾಂಡ್ ಮಾಡ್ತಾರೆ ಈ ಟೈಮಲ್ಲಂತೂ. ನಾನು ಆ ಥರ ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ ನನಗೆ. ನಾನು ಫಸ್ಟ್ ಟೈಮು ನನ್ನ ಬಾಯಿಂದ ಕೇಳಿದ್ದಂದರೆ, ಅಮ್ಮ ನಂಗೊಂದು ಪಾತ್ರೆ ಸ್ಟ್ಯಾಂಡ್ ಬೇಕು ಅದನ್ನು ತಂದುಕೊಡು ಅಂತ ಹೇಳಿದ್ದೆ. ಫಸ್ಟ್ ಟೈಮ್ ಕೇಳ್ತಾ ಇದ್ದಾಳೆ ಅಂತ ನಮ್ಮ ಅಮ್ಮನೂ ಕೂಡ ಅಷ್ಟೇ ಖುಷಿಯಿಂದ ತಂದುಕೊಟ್ರು. ಅದಾದಮೇಲೆ ನಂಗೆ ಇದು ಬೇಕಮ್ಮ ಅದು ಬೇಕು ಅಂತ ಯಾವತ್ತೂ ಕೇಳಲ್ಲ. ಅಮ್ಮ ನಾನು ಸೀರೆ ತರ್ತೀನಿ ಅಂದರೆ ಸರಿ ಸೀರೆನೇ ತೊಗೊಂಬ ಅಂತೀವಿ ನಾನು ನಮ್ಮತ್ತೆ. ಅಂದರೆ ನಮ್ಮ ಚಿಕ್ಕತ್ತೆನೂ ಕೂಡ ನಮ್ಮ ಥರನೇ, ಪಾಪ ಅವ್ರು ಏನೂ ಕೇಳೋದೇ ಇಲ್ಲ ಬಾಯಿ ಬಿಟ್ಟು. ಹಾಗಾಗಿ ನನಗೆ ನಮ್ಮ ಚಿಕ್ಕತ್ತೆಗೆ ನಮ್ಮ ಅಪ್ಪವರೇ ಕೊಡ್ತಾರೆ. ಇನ್ನು ನಮ್ಮ ಈ ಅತ್ತೆಗೆ ದೊಡ್ಡ ಅತ್ತೆಗೆ ನಮ್ಮ ಚಿಕ್ಕಪ್ಪ ಕೊಡ್ತಾರೆ ಅವರೊಬ್ಬರೇ. ನಮ್ಮತ್ತೆ ಹೇಗೆ ಅಂದರೆ ನಮ್ಮ ಚಿಕ್ಕತ್ತೆ ಒಂದು ಜಾಕೆಟ್ ಪೀಸ್ ಆದರೂ ಖುಷಿನೇ. ತವ್ರ ಮನೆಯಿಂದ ಒಂದು ಸ್ವಲ್ಪ ಈ ಅರಿಶಿನ ಕುಂಕುಮ ಸ್ವಲ್ಪ ಹೂವು ಬಂದರೆ ಅಷ್ಟೇ ಖುಷಿ ನಮಗೆ ಅಂತ ಹೇಳ್ತಾರೆ. ಕೆಲವೊಂದು ಹೆಣ್ಮಕ್ಳಂತೂ ತುಂಬ ಡಿಮ್ಯಾಂಡ್ ಮಾಡಿರ್ತಾರೆ. ನಾನಂತೂ ಕೇಳಿದ್ದೀನಿ ತುಂಬ ಸತಿ, ಊರಲ್ಲೇ ಆಗಿರ್ಬೋದು ಈ ಥರ ಬೇರೆ ಕಡೆ ಆದರೂ. ಅಂದರೆ ಒಂದು ಇದಾಗ್ಬಿಟ್ಟಿದೆ, ನಂಗೆ ಅದೇ ಬೇಕು, ನಂಗೆ ಅದೇ ಒಡವೆ ಕೊಡಿಸ್ಬೇಕು, ಅದೇ ಚಿನ್ನ ಬೇಕು ಅಂತ ಎಲ್ಲ ಕೇಳ್ತಾರೆ. ನನಗೆ ಆ ಥರ ಯಾವುದಿಲ್ಲ. ಪ್ರೀತಿಯಿಂದ ಅವ್ರು ಏನು ಕೊಟ್ಟರು ಕೂಡ ನಂಗೆ ಖುಷಿನೇ. ಹಾಗಾಗಿ ಪ್ರತಿ ಸತಿ ಸೀರೆ ಅವ್ರಿಗೆ ಆಗೋದಷ್ಟು ಅಮೌಂಟು ನಾನು ಕೇಳಿದಷ್ಟು ಅವ್ರು ಕೊಡ್ತಾರೆ. ಆದರೆ ನಾನು ಪ್ರತಿ ಸತಿ ಯಾವತ್ತೂ ಕೇಳಕ್ಕೆ ಹೋಗಿಲ್ಲ. ಒಂದೇ ಸತಿ ನನಗೆ ಪಾತ್ರೆ ಸ್ಟ್ಯಾಂಡ್ ಬೇಕಂತ ಹೇಳಿದ್ದೆ, ಅದನ್ನು ಅಮ್ಮ ಕೊಟ್ಟು ಕಳಿಸಿದ್ರು ಅಷ್ಟೇ. ಆಮೇಲೆ ಇನ್ಯಾವತ್ತೂ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳಲಿಲ್ಲ. ಇವಾಗ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಅಂದರೆ ನಾವು ಮಧ್ಯಾಹ್ನ ಪೂಜೆ ಮಾಡಿದ್ದಲ್ಲ, ಹಾಗಾಗಿ ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಜಾಸ್ತಿ ಹೆಣ್ಮಕ್ಳು ಇರಲಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿದ್ರಲ್ಲ. ಒಂದಿಬ್ಬರು ಮೂರ್ನಾಲ್ಕು ಕರೆದಿದ್ದೆ ಅಷ್ಟೇ. ಅಂದರೆ ನಮ್ಮ ಚಿಕ್ಕತ್ತೆಯವ್ರು ಆಲ್ರೆಡಿ ನನ್ನ ಲಾಗಲ್ಲಿ ಹಿಂದಿನ ಲಾಗಲ್ಲೆಲ್ಲ ನೋಡಿರ್ತೀರ. ನಾನು ನೈಟ್ ಪೂಜೆ ಮಾಡಿದ್ರೆ ಇನ್ನೆಲ್ಲ ಸ್ವಲ್ಪ ಜಾಸ್ತಿ ಜನ ಬಂದಿರೋರು. ಇನ್ನು ಮಧ್ಯಾಹ್ನ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಹಾಗಾಗಿ ಇವ್ರಿಬ್ಬರೇ ಸಿಕ್ಕಿದ್ದು. ಇನ್ನು ತೇಜಾನು ಕೂಡ ಸ್ವಲ್ಪ ಬರ್ತೀನಕ್ಕ ಅಂತ ಹೇಳಿದ್ಲು. ಅವಳು ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ಇವಾಗ ಪೂಜೆನೆಲ್ಲ ಮುಗಿಸ್ಕೊಳ್ಳೋಕ್ಕೆ ಅರಿಶಿನ ಕುಂಕುಮ ಎಲ್ಲ ಇರ್ತಿದ್ದಾಳೆ ನನ್ನ ನಾದಿನಿ. ಇವಳು ಕೂಡ ನಂಗೆ ನಾದಿನಿನೇ ಆಗಬೇಕು. ಅಂದರೆ ಈ ತೇಜ ಹೇಗೋ ಅವಳು ಕೂಡ, ಅಂದರೆ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಳು. ಅಂದರೆ ಅವಳು ಜಾಸ್ತಿ ಲಾಗಲ್ಲಿರಲ್ಲ, ಅವ್ರ ಮನೆ ಸ್ವಲ್ಪ ದೂರ ಇದೆ. ಅವಳು ಕಾಲೇಜ್ಗೆ ಹೋಗಿರ್ತಾಳಲ್ಲ, ಹಾಗಾಗಿ ಅವಳು ಜಾಸ್ತಿ ಕಾಣಿಸ್ಕೊಂಡಿರಲ್ಲ, ಅಪರೂಪಕ್ಕೆ ಕಾಣಿಸ್ಕೊತಾ ಇರ್ತಾಳೆ ವಿಡಿಯೋದಲ್ಲಿ. ಹಾಗೆ ಅವಳೆಲ್ಲ ಅರಿಶಿನ ಕುಂಕುಮ ಕೊಟ್ಟಳು. ಇವಾಗ ಅಂದರೆ ಸ್ವಲ್ಪ ಪಲಾರಕ್ಕೆ ಕಡಲೆಬೇಳೆ ಎಲ್ಲ ನೆನೆ ಅದನ್ನೆಲ್ಲ ಇವಾಗ ಅಮ್ಮ ಎಲ್ಲ ತೊಳ್ಕೊಂಬಂದು ಇಟ್ಟಿದ್ದಾರೆ. ಅದನ್ನೆಲ್ಲ ಇವಾಗ ಸೌತೆಕಾಯಿ ಮತ್ತು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಪೂಜೆನೂ ಕೂಡ ಮುಗಿಯುತ್ತೆ. ಲಾಸ್ಟಿಗೆ ಅಮ್ಮ ಇವಾಗ ಪೂಜೆನ ಫಸ್ಟ್ ನಾನು ಮಾಡ್ತೀನಿ. ಮುತ್ತೈದೆಯರು ಒಂದು 3 ರಿಂದ 5 ಜನ ಮುತ್ತೈದೆಯರು ಪೂಜೆನ ಮಾಡಬೇಕು ಅಂತ ಸಂಪ್ರದಾಯ ಇದೆ. ಅಂದರೆ ಕೆಲವೊಂದು ಕಡೆ ಈ ಥರ ಪೂಜೆನ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ನಮ್ಮ ಕಡೆ ಈ ಥರನೇ ಪೂಜೆನ ಮಾಡೋದು, ಬಾಗಿಣ ಪೂಜೆ ಅಂತಂದರೆ. ಅಂದರೆ ತವರಿಂದ ಬಂದಿರೋವಂಥ ಬಾಗಿಣನ ಈ ಥರ ಪೂಜೆ ಮಾಡಿ, ಅಂದರೆ ತಂದಿರೋವಂಥ ಅಮ್ಮಂದಿರಾಗಿರ್ಬೋದು, ಅಪ್ಪಂದಿರಾಗಿರ್ಬೋದು, ಆದರೆ ಅಣ್ಣ ತಂಗಿ ಅಕ್ಕ ತಂಗಿ ಆ ಥರ ಅವರೇ ಮಡ್ಲು ತುಂಬಬೇಕು ಅಂತ ಶಾಸ್ತ್ರ ಇದೆ ನಮ್ಮದಲ್ಲಿ. ಹಾಗಾಗಿ ಇವಾಗ ಪೂಜೆನ ಮಾಡ್ತಾಯಿದ್ದೆ. ಸೋನಿ ಬಂದು ಇವಾಗ ಪೂಜೆನಾದರೂ ಮಾಡು ಬಾ, ಎಷ್ಟು ಸತಿ ಹೇಳಬೇಕು ಅಂತ ಹೇಳಿದ್ದಕ್ಕೆ ಇವಾಗ ಪೂಜೆನ ಮಾಡ್ತಾ ಇದ್ದಾಳೆ. ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಇಡಕ್ಕೆ ಹೋಗ್ತಿದ್ದಾಳೆ. ಈ ವರ್ಷ ನನಗೆ ಇಷ್ಟು ಬೇಗ ಬಾಗ್ನನ ಕೊಟ್ಟಿರೋದು, ಅಂದರೆ ಸ್ವಲ್ಪ ಲೇಟಾಗಿ ಕೊಡ್ತಾಯಿದ್ರು. ಅಂದರೆ ಈ ಗೌರಿ ಹಬ್ಬಕ್ಕೆ ಪ್ರತಿ ಸತಿ ನನಗೆ ಬಾಗ್ನ ಕೊಡಬೇಕಂದ್ರೆ ಪ್ರತಿ ಗೌರಿ ಹಬ್ಬಕ್ಕೆ ನನಗೆ ಬಾಗ್ನನ ಕೊಡ್ತಾಯಿದ್ರು. ಈ ಸತಿ ಸ್ವಲ್ಪ ಬೇಗನೆ ಕೊಟ್ಟಿದ್ದಾರೆ. ಈ ವರ್ಷ ಯಾಕೆ ಬೇಗ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮಾವನ ಮಗಳು ಮದುವೆ ಇದೆ. ಗೌರಿ ಹಬ್ಬ ಮುಗಿದು 31 ಏನೋ ಇದೆ. ಹಾಗಾಗಿ ಮತ್ತೆ ರಜೆ ಕೊಡಲ್ವಲ್ಲ ಗಾರ್ಮೆಂಟ್ಸಲ್ಲೆಲ್ಲ. ಹಾಗಾಗಿ ಬೇಗ ಹಬ್ಬಕ್ಕೆ ಬಂದು ಇಲ್ಲೆಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಬಂದು ಹೋಗೋದೆಲ್ಲ ಮಾಡಿ ರಜೆ ಕೊಟ್ಟರೆ ಆಮೇಲೆ ಮದುವೆಗೂ ಕೂಡ ರಜೆ ಹಾಕಬೇಕಲ್ಲ ಅಂತ ಇವಾಗ ಇನ್ನೇನೋ ಗೌರಿ ಹಬ್ಬ, ಕೃಷ್ಣ ಜನ್ಮಾಷ್ಟಮಿ ಸಂಡೇ ಬಂದಿರೋದ್ರಿಂದ 3 ದಿವಸ ರಜೆ ಸಿಗುತ್ತಲ್ಲ, ಹಾಗಾಗಿ ಇವಾಗ ತೊಗೊಂಡು ಬಂದಿದ್ದರು. ಅಮ್ಮ ತೊಗೊಂಬಂದಿದ್ರು. ಹಾಗೆ ನನ್ನ ತಮ್ಮ, ನಮ್ಮ ಚಿಕ್ಕ ಅತ್ತೆ ಅವ್ರ ಮನೆಗೆ ಹೋಗಿದ್ದಾರೆ. ನಮ್ಮಮ್ಮ ಮತ್ತು ನನ್ನ ತಮ್ಮ ಬಂದು ಕೊಟ್ಟೋಗ್ಬಿಡೋಣ ಅಂತ, ಅವನಿಗೂ ಕೂಡ ರಜೆ ಇದೆ ಇವಾಗ. ಹಾಗಾಗಿ ಇಬ್ಬರು ಕೂಡ ಬಂದು ಇವಾಗ ಕೊಟ್ಟೋಗ್ತಾ ಇದ್ದಾರೆ. ಹಾಗೆ ಇವಾಗ ಒಬ್ಬೊಬ್ಬರೇ ನಾನು ಪೂಜೆನ ಮುಗಿಸ್ಕೊಂಡು ಇವಾಗ ಒಬ್ಬೊಬ್ಬರೇ ಪೂಜೆನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಹೇಗೆ ಅಂದರೆ ಪ್ರತಿ ಗಣೇಶ ಹಬ್ಬದ ದಿವಸನೇ ಪ್ರತಿ ಸತಿ ಬಾಗ್ನ ಬರ್ತಾಯಿತ್ತು. ಈ ಸತಿ ಬೇಗನೆ ಬಂದಿದ್ದೆ. ಅಂದರೆ ಹಬ್ಬ ಇರೋದ್ರಿಂದ ಅವ್ರಿಗೂ ಕೂಡ ಕೆಲಸಕ್ಕೆ ಒತ್ತಡ ಆ ಥರ ಇರುತ್ತೆ. ಫ್ಯಾಕ್ಟ್ರಿಗಳಲ್ಲಿ, ಗಾರ್ಮೆಂಟ್ಸ್ಗಳಲ್ಲಿ ಇವಾಗಂತೂ ಅಂದರೆ ಈ ವಿಜಯದಶಮಿ ಅಂದರೆ ಆಯುಧ ಪೂಜೆ ಬಂತು ಅಂದರೆ ರಜೆ ಕೊಡೋದೇ ಸಾಕು, ಇದು ಕೊಡಲ್ಲ. ಒಂದು ದಿವಸ ರಜೆ ಹಾಕಿದ್ರೆ ಸಾಕು, ಕೆಲಸಕ್ಕೆ ತೆಗ್ದಾಕ್ಬಿಡ್ತಾರೆ. ಹಾಗಾಗಿ ಸುಮ್ಮನೆ ಏನು ಕೆಲಸ ಎಲ್ಲ ಹಾಳು ಮಾಡ್ಕೊಳ್ಳೋದು, ಅಂದರೆ ಬೋನಸ್ ಎಲ್ಲ ಕೊಡೋ ಟೈಮಲ್ಲಿ ಅಂತ ಅಮ್ಮ ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ಬೇಗನೆ ಬಂದುಬಿಟ್ಟಿದ್ದಾರೆ. ಹಾಗೆ ಎಲ್ಲರದ್ದು ಪೂಜೆ ಕೂಡ ಮುಗೀತು. ಇವಾಗ ದೇವ್ರ ಮುಂದೆ ಎಲ್ಲ ಇಟ್ಟಿದ್ನಲ್ಲ, ಎಲೆ ಅಡಿಕೆ ಮತ್ತು ದೇವ್ರದ್ದು ಒಂದೊಂದು ಮಡ್ಲು ತುಂಬಕ್ಕೆ, ಅದನ್ನೆಲ್ಲ ಇವಾಗ ಒಬ್ಬೊಬ್ಬರಿಗೆ ಮಡ್ಲು ತುಂಬಬೇಕಾಗುತ್ತೆ. ಅಂದರೆ ನಾನಿಲ್ಲಿ 5 ಜನಕ್ಕೆ ಮಡ್ಲು ತುಂಬಕ್ಕೆ ಅಂತ ಇಟ್ಟಿದ್ದೆ. ಅಂದರೆ ಮಧ್ಯಾಹ್ನ ಹೊತ್ತೆಲ್ಲ ಯಾರೂ ಬಂದಿಲ್ಲ ಅಂತ ನಾವೇ 5 ಜನ ಮಡ್ಲುಗಳನ್ನ ತುಂಬ್ಕೊಂಬಿಟ್ಟಿದ್ವಿ. ಅಂದರೆ ಒಬ್ಬೊಬ್ಬರಿಗೆ ಫಸ್ಟು ನಾನು ತುಂಬ್ತಾ ಇದ್ದೀನಿ, ಆಮೇಲೆ ನನಗೆ ಅಮ್ಮ ಬಾಗ್ನನ ಕೊಡ್ತಾರೆ. ಫಸ್ಟು ಇವಾಗ ಎಲ್ಲರಿಗೂ ಕೂಡ ಬಾಗ್ನನೆಲ್ಲ ಅಂದರೆ ಮಡ್ಲನ್ನೆಲ್ಲ ತುಂಬಿ ಆಶೀರ್ವಾದ ಪಡ್ಕೊಂಡು, ಅಂದರೆ ಈ ಟೈಮಲ್ಲಿ ಆಶೀರ್ವಾದ ಪಡೆದ್ರೆ ಒಳ್ಳೆಯದೇ. ಹಾಗಾಗಿ ಬಾಗ್ನ ಮಡ್ಲೆಲ್ಲ ತುಂಬಿ ಆಶೀರ್ವಾದ ಪಡ್ಕೊಂಡೆ. ಹಾಗೆ 4 ಜನ ಅಂದರೆ ಮುತ್ತೈದೆಯರು 4 ಜನ ಇದ್ದಿದ್ದಲ್ಲ, ಹಾಗಾಗಿ ಆಮೇಲೆ ಅವಳಿಗೊಂದು ಕೊಟ್ಟೆ ನನ್ನ ನಾದಿನಿಗೆ.
ಅಂದರೆ ಮುತ್ತೈದೆಯರು ಇಲ್ಲ ಅಂದರೆ ಈ ಥರ ಕನ್ಯೆ ಇರ್ತಾರಲ್ಲ ಅವ್ರಿಗೂ ಕೂಡ ಕೊಡ್ಬೋದು. ಅಷ್ಟರಲ್ಲಿ ನನ್ನ ಮೈದ್ನ ಕೂಡ ಬಂದ. ನನ್ನ ಮೈದ್ನಂಗೆ ನಮ್ಮ ಮನೆಯವರು ಅವನಿಗೂ ಕೂಡ ಮಡ್ಲು ತುಂಬು ಅಂತ ರೇಗಿಸ್ತಾ ಇದ್ರು. ಹಾಗಾಗಿ ಪಾಪ ಅವರು ಅಂದರೆ ನಾನು ಈ ಥರ ವೀಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ. ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ ಅವರು. ಅಂದರೆ ಹಿಂದೆ ನಾನು ವೀಡಿಯೋ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ನೋಡ್ಬಿಟ್ಟು ಅವ್ರು ಫುಲ್ ಶಾಕ್ ಆಗ್ಬಿಟ್ಟು, "ಅಮ್ಮ ವೀಡಿಯೋ ಮಾಡ್ತಾ ಇದೆಯಾ ಇವಕ್ಕ" ಅಂತ ಫುಲ್ ಮಾಡಿ ಎದ್ದೇ ಹೋಗ್ಬಿಟ್ರು. ನನ್ನ ಮರ್ಯಾದೆ ಕಳಿತೀರಾ ಅಂತ. ಹಾಗೆ ಇವಾಗ ಎಲ್ಲರೂ ಕೂಡ ಹೋದ್ರು. ಇವಾಗ ಅಮ್ಮ ಮಡ್ಲಕ್ಕಿ ತುಂಬಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಮುಂದೆನೇ. ಅದನ್ನೆಲ್ಲ ಇವಾಗ ತುಂಬ್ತೀನಿ ಮಡ್ಲು ಇಟ್ಕೋ ಅಂತ ಅಂದರು. ಅಂದರೆ ಫಸ್ಟು ಮಡ್ಲು ನನಗೆ ತುಂಬಬೇಕಾಗಿತ್ತು. ಆದರೆ ನೀನೇ ಕೊಟ್ಬಿಡು ಅಂದರೆ ಅತ್ತೆ ಸ್ವಲ್ಪ ಕುರಿ ಮೇಕೆ ಮೇಯ್ಸಕ್ಕೆ ಹೋಗ್ಬೇಕಾಗಿತ್ತು. ಬೇಗನೆ ಲೇಟ್ ಆಗಿಬಿಡುತ್ತೆ ಅಂದ್ರಲ್ಲ. ಹಾಗಾಗಿ ಅವರೇ ಬೇಗ ಹೋಗ್ತೀನಿ ಅಂದ್ರಲ್ಲ, ಫಸ್ಟ್ ಅವ್ರಿಗೆ ಮಡ್ಲು ತುಂಬಿದೆ. ಅಮ್ಮ ನನಗೆ ಆಮೇಲೆ ತುಂಬ್ತೀನಿ ಬಿಡು ಅಂತ ಕೂತ್ಕೊಂಡಿದ್ದು. ಹಾಗೆ ಮಾತಾಡಿಕೊಂಡು ಪ್ರಸಾದನೆಲ್ಲ ಕೂತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಇವಾಗ ಅಮ್ಮ ಬಾಗ್ನ ತುಂಬಕ್ಕೆ ಅಂತ ನೋಡಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ರು. ನಾನು ಅಂದರೆ ಪ್ರಸಾದನೆಲ್ಲ ತಿಂದ್ಕೊಂಡು ಇವಾಗ ಮತ್ತೆ ಅಮ್ಮ ಇವಾಗ ಮಡ್ಲು ತುಂಬ್ತಾ ಇದ್ದಾರೆ. ಅಂದರೆ ಈ ಕಡಲೆ ಟಮಟ ಎಲ್ಲ ಅಮ್ಮ ತಂಬಿಟ್ಟು ಅಂತ ಹೇಳ್ತೀವಿ ಕೆಲವೊಂದು ಕಡೆ. ಅದನ್ನು ಅಮ್ಮ ಇಲ್ಲೇ ತಂದು ಮಾಡಿದ್ದು. ಅಂದರೆ ಕಡಲೆನ ತಂದು ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಪ್ರತಿಯೊಂದು ಅವರೇ ತಂದಿರ್ತಾರೆ ಬೆಲ್ಲ ಎಲ್ಲ. ಅದನ್ನು ಇವಾಗ ತಂಬಿಟ್ಟು ಮಾಡಿಬಿಟ್ಟು ಪ್ರಸಾದಕ್ಕೆಲ್ಲ ಇಟ್ಟು ಇವಾಗ ನನಗೆ ಕುಂಕುಮನ ಕೊಡ್ತಾ ಇದ್ದಾರೆ. ಅಂದರೆ ತವರಿನ ಬಾಗಿಣ ಅಂತ ಹೇಳ್ತೀವಲ್ಲ, ಅದನ್ನು ಇವಾಗ ಕೊಡ್ತಾ ಇದ್ದಾರೆ. ಅಕ್ಷತೆ ಎಲ್ಲ ಹಚ್ಚಿ ಹಾಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇವಾಗ ಅಮ್ಮ ಕೊಟ್ಟರು. ಕೆಲವೊಂದು ಹೆಣ್ಮಕ್ಳಿಗೆ ಈ ಅದೃಷ್ಟನೇ ಅನ್ನೋದೇ ಇರಲ್ಲ. ಅಂದರೆ ಈ ಓಡೋಗಿ ಮದುವೆ ಆಗಿರೋಂಥ ಹೆಣ್ಮಕ್ಳಾಗಿರ್ಬೋದು, ಈ ಅಪ್ಪ ಅಮ್ಮನ ಜೊತೆ ಮುನಿಸ್ಕೊಂಡಿರೋಂಥ ಹೆಣ್ಮಕ್ಳಾಗಿರ್ಬೋದು, ಅವರೆಲ್ಲ ಇಂಥ ಸಂತೋಷಗಳನ್ನ ತುಂಬ ಕಳ್ಕೊತಾರೆ. ಆ ಖುಷಿನ ಮತ್ತೆ ಪಡೆಯೋಕ್ಕಾಗಲ್ಲ. ಹಾಗಾಗಿ ಯಾರೇ ಆಗಿರಲಿ ಅಪ್ಪ ಅಮ್ಮನ ಜೊತೆ ಮುನಿಸ್ಕೊಂಡು ಈ ಥರ ದೂರ ಇರಬೇಡಿ. ತುಂಬ ಜನ ಹೆಣ್ಮಕ್ಳು ಈ ಇನ್ಸ್ಟಾಗ್ರಾಮಲ್ಲಿ ಆ ಥರ ಎಲ್ಲ ನೋಡ್ತಿರ್ತೀವಲ್ಲ, ಅಪ್ಪ ಅಮ್ಮನ ತುಂಬಾ ದ್ವೇಷ ಮಾಡ್ತಾರೆ. ಆದರೆ ಇಂಥ ಒಂದು ಇದರಲ್ಲಿ ನೋಡಿದ್ರೆ ಅವರೆಲ್ಲ ನಮ್ಮ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತಾ ಇರುತ್ತಲ್ಲ. ಹಾಗಾಗಿ ಮದುವೆ ಆಗೋಕ್ಕಿಂತ ಮುಂಚೆನೇ ಹೆಣ್ಮಕ್ಳು ಅಪ್ಪ ಅಮ್ಮನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಾ ಇರುತ್ತೆ. ಮದುವೆ ಆದಮೇಲೂ ಕೂಡ ಹಾಗೆ ಅನ್ನಿಸ್ತಾ ಇರುತ್ತೆ. ಅಪ್ಪ ಅಮ್ಮನ ತುಂಬ ನೆನೆಸ್ಕೊತಾ ಇರ್ತೀವಿ. ಹಾಗೆ ಕೆಲವೊಂದು ಹೆಣ್ಮಕ್ಳು ಅಂತೂ ಅಪ್ಪ ಅಮ್ಮನ ಬೈಕೊಂಡು ಓಡಾಡ್ತಾ ಇರ್ತಾರೆ. ಅಂಥವ್ರು ತುಂಬ ಜನ ನೋಡಿದ್ದೀನಿ ನಾನು. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಮ್ಮನ್ನು ಇಷ್ಟು ದೊಡ್ಡವರಾಗಿ ಮಾಡಿ ನಮ್ಮನ್ನು ಓದಿಸಿ ಇಷ್ಟು ತನಕ ಬೆಳೆಸಿದ್ದಾರೆ ಅಂದರೆ ಅವರು ಒಂದು ಎಷ್ಟಿರುತ್ತೆ ಅಲ್ಲ. ನಾವಿವಾಗ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತೀವೋ ಅವ್ರಿಗೂ ಕೂಡ ಅಷ್ಟೇ ಪ್ರೀತಿ ಅಷ್ಟೇ ವಾತ್ಸಲ್ಯ ಅನ್ನೋದಿರುತ್ತೆ. ಒಂದು ಚಿಕ್ಕ ಚಿಕ್ಕ ತಪ್ಪಿಗೆ ನಾವು ಎಲ್ಲದಕ್ಕೂ ಕೂಡ ದೂರ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗೆ ಇವಾಗ ಅಮ್ಮ ಎಲ್ಲ ಬಾಗ್ನ ಕೊಟ್ಟಿದ್ದಾಯಿತು, ನಮಸ್ಕಾರ ಮಾಡಿಕೊಂಡೆ. ಹಾಗೆ ಇವಾಗ ಅಮ್ಮ ಬಂದಿದ್ರಲ್ಲ ಅಂತ ಇವಾಗ ನಾನ್ ವೆಜ್ ಮಾಡಬೇಕಲ್ಲ, ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮನೇ ಇವಾಗ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅವರೇ ಖಾರ ರುಬ್ಕೊಟ್ರು. ಹಾಗೆ ನಾನು ಸಾಂಬಾರು ಮಾಡೋಕ್ಕೆ ಅಂದರೆ ನಾನು ಆಲ್ರೆಡಿ ಮಟನ್ ಸಾಂಬಾರು ಮಾಡಿರೋದು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೆ ಹೋಗ್ತಿಲ್ಲ, ಡೈರೆಕ್ಟ್ ಸಾಂಬಾರೇ ಮಾಡ್ಕೊತಾ ಇದ್ದೀನಿ. ಅಂದರೆ ಅಮ್ಮ ಇದ್ದರೆ ಸ್ವಲ್ಪನಾದರೂ ಹೆಲ್ಪ್ ಮಾಡ್ತಾಯಿರ್ತಾರೆ. ಇವಾಗ ಅವರೇ ಎಲ್ಲ ತೆಗೆದು ಸಾಂಬಾರಿಗೆಲ್ಲ ರೆಡಿ ಮಾಡಿ ಅವರೇ ಇವಾಗ ರುಬ್ಬಿ ಇಡ್ತಾ ಇದ್ದಾರೆ. ನೀನು ಸ್ವಲ್ಪ ಮಾಡು ಅಂತ. ಹಾಗಾಗಿ ಸ್ವಲ್ಪ ನಾನೇ ಇವಾಗ ಮಾಡೋಣ ಅಂದರೆ ಬೆಳಗಿಂದ ಬರೀ ಪಾತ್ರೆ ತೊಳೆದಿದ್ದು ಅದೆಲ್ಲ ಕೆಲಸ ಮಾಡಿಕೊಟ್ರಲ್ಲ, ಹಾಗಾಗಿ ಇವಾಗಾದರೂ ಸ್ವಲ್ಪ ಸಾಂಬಾರು ಮಾಡ್ಕೋಣ ಅಂತ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಈ ಹೆಣ್ಮಕ್ಳಿಗೆ ಹೇಗೆ ಅಂದರೆ ಅಮ್ಮಂದವ್ರನ್ನ ನೋಡಿದ್ರೆ ಸಾಕು ಕೆಲಸನೇ ಮಾಡಲ್ಲ. ನಾನು ಅಷ್ಟೇ, ಇಲ್ಲೆಷ್ಟು ಕೆಲಸ ಮಾಡ್ತೀವೋ ನಮ್ಮ ಮನೆಗೆ ಹೋದಾಗ ಅಷ್ಟೇ ಕೆಲಸನೇ ಮಾಡಲ್ಲ. ಒಂದು ಅಂದರೆ ನಾನು ಎಲ್ಲಿ ಕೂತ್ಕೊಂಡಿರ್ತೀನೋ ಅಲ್ಲೇ ಊಟ ಅಲ್ಲೇ ಇದೆ ಹಾಗೆ ಆಗಿರುತ್ತೆ. ಅದೆಲ್ಲ ನೆನೆಸ್ಕೊಂಡ್ರೆ ಒಂದು ಸತಿ ಒಂಥರ ಖುಷಿನೂ ಅನಿಸುತ್ತೆ, ಒಂದು ಸತಿ ದುಃಖನೂ ಅನಿಸುತ್ತೆ. ಅಲ್ಲಿ ಆ ಥರ ಇರ್ತೀವಿ, ಇಲ್ಲಿ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ತೀವಲ್ಲ, ಹೇಗಿದೆ ಹೆಣ್ಮಕ್ಳ ಜೀವನ ಹೇಗೆ ಚೇಂಜ್ ಆಗುತ್ತಲ್ಲ ಅಂತ. ಇವಾಗ ಏನಂದರೆ ಅಪ್ಪ ಅಮ್ಮವ್ರ ಜೊತೆ ನಾವು ಅಂದರೆ ಮದುವೆಗಿಂತ ಮುಂಚೆ ಒಂದು ಊಟ ಮಾಡೋಕ್ಕೂ ಕೂಡ ನಾವು ಅಡುಗೆ ಮನೆಗೆ ಹೋಗಿರಲ್ಲ. ಇವಾಗ ಅಡುಗೆ ಮನೆಯೇ ನಮ್ಮದಾಗಿರುತ್ತೆ. ಆ ಥರ ಚೇಂಜ್ ಆಗಿರುತ್ತೆ ಹೆಣ್ಮಕ್ಳ ಜೀವನ ಅನ್ನೋದು. ಹಾಗೆ ಇವಾಗ ಸಾಂಬಾರೆಲ್ಲ ಮಾಡಿಕೊಂಡೆ. ಅಂದರೆ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಸಾಂಬಾರು ಅಮ್ಮಂಗೂ ಕೂಡ ಕೊಟ್ಟು ಕಳ್ಸೋಣ ಅಂತ ಇವಾಗ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಅಂದರೆ ಅಮ್ಮ ಮಟನ್ನೇ ತೊಗೊಂಡೋಗ್ತೀನಿ ಅಂದರು. ಇವಾಗ ಅಂದರೆ ಅಮ್ಮ ಇವಾಗ ಹೋಗಲೇಬೇಕು ಕೆಲ್ಸಕ್ಕೆ ಹೋಗೋಕ್ಕೆ, ಬೆಳಗ್ಗೆ ಹೋಗಲೇಬೇಕು, ಕೆಲಸ ಇಲ್ಲ ಅಂದರೆ ಬೈತಾರೆ. 2-3 ದಿವಸ ರಜೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಹಾಗಾಗಿ ಇವಾಗ ಡೈರೆಕ್ಟಾಗಿ ಸಾಂಬಾರೇ ಕೊಟ್ಟು ಕಳಿಸ್ಬಿಡೋಣ ಅಂತ ಇಲ್ಲೇ ಸಾಂಬಾರನ್ನ ಮಾಡಿದ್ದೀನಿ. ಇಷ್ಟು ಸಾಂಬಾರು ಅಮ್ಮಂಗೆ ಅಂತ ತೆಗ್ದಿಟ್ಕೊಂಡಿದ್ದೀನಿ. ಅಂದರೆ ಹೊರಗಡೆ ಸಾಂಬಾರೆಲ್ಲ ತೊಗೊಂಡೋಗ್ಬೇಕಾದ್ರೆ ಹಾಗೆ ಕೊಟ್ಟು ಕಳಿಸ್ಬಾರ್ದು. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಇದ್ಲು ಅಂತೀವಲ್ಲ ಅದನ್ನೆಲ್ಲ ಹಾಕಿ ಕೊಟ್ಟು ಕಳಿಸ್ಬೇಕು. ಅಂದರೆ ದೂರ ಪ್ರಯಾಣ ಮಾಡ್ತಿರ್ತಾರಲ್ಲ, ಹಾಗಾಗಿ ಅದನ್ನು ಹಾಗೆ ಕಳಿಸೋ ಬದಲು ಅಂದರೆ ಅಜ್ಜಿ ಎಲ್ಲ ಈ ಥರ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಹಾಗಾಗಿ ಆ ಟ್ರಿಕ್ಸ್ನ ಇವಾಗ ಫಾಲೋ ಮಾಡಿ ಕೊಟ್ಟು ಕಳಿಸ್ದೆ ಸಾಂಬಾರು ಕೂಡ. ಹಾಗೆ ಸ್ವಲ್ಪ ಕರಿಬೇವನ್ನ ಕೂಡ ಕಿತ್ಕೊತೀನಿ ಅಂತ ಅಂದರು. ಕರಿಬೇವು ಸೊಪ್ಪನ್ನ ಕೂಡ ಕಿತ್ಕೊಂಡು ಇವಾಗ ಗೇಟಿಗೆ ಬಂದು ಒಂದು ಅರ್ಧ ಗಂಟೆ ಮುಂಚೆನೇ ಬಂದುಬಿಟ್ಟಿದ್ದೀನಿ. ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಸುಮ್ಮನೆ 4:15ಗೆ ಬಂದ್ವು, ಅಂದರೆ ಸಾಯಂಕಾಲ ಆಗಿತ್ತು.
ಇವಾಗ 5 ಗಂಟೆ 5 ಕಾಲಕ್ಕೆ ಬಸ್ ಬರುತ್ತೆ ಅಂದರು. ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವು. ಹಾಗೆ ನಮ್ಮೂರು ದೊಡ್ಡಮ್ಮ ಅವ್ರು ಬಂದಿದ್ದರು. ಅಂದರೆ ಫಸ್ಟ್ ಟೈಮು ನೋಡಿದ್ದೀನಿ, ಆದರೆ ಅಷ್ಟೊಂದು ಇದಿಲ್ಲ, ಫ್ಯಾಮಿಲಿಲಿ ಅಷ್ಟೊಂದು ಫ್ರೆಂಡ್ಸ್ ಆಗಿಲ್ಲ. ಹಾಗಾಗಿ ಅವ್ರ ಅಮ್ಮ ಎಲ್ಲ ಹೇಳ್ತಿದ್ರು, ಅಂದರೆ ನಮ್ಮದು ಬೈರಾಪುರ ಅಲ್ಲ ಸ್ವಂತ ಊರು, ಕೋಡಿಹಳ್ಳಿ ಅಂತ. ಅಲ್ಲಿಂದ ಮನೆ ಏನೋ ಸುಟ್ಟೋಯ್ತು ಅಂತ ಇಲ್ಲಿಗೆ ಬಂದಿದ್ದೀವಿ. ಆವಾಗ ಎಲ್ಲ ಮರ್ತಿರ್ತೀವಿ ಅಂತ ಇದು ಮಾಡಿಕೊಂಡ್ರು. ಅಷ್ಟರಲ್ಲೇ ಬಸ್ಸು ಕೂಡ ಬಂತು, ಅಮ್ಮ ಹೋದ್ರು. ಹಾಗೆ ಇದು 2 ಡೇಸ್ ಲಾಗಾಗಿರುತ್ತೆ. ಬೆಳಗ್ಗೆ ಎದ್ದು ಎಲ್ಲ ಹೆಣ್ಮಕ್ಳು ಕೂಡ ಫುಲ್ ಮಿಂಚ್ತಾ ಇದ್ದಾರೆ. ಎಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬರು ಕೂಡ ರೆಡಿ ಆಗೈತಾನೆ ಇಲ್ಲ. ಒಂದು 2 ಅವರ್ ತೊಗೊಂಡಿದ್ದಾರೇನೋ ರೆಡಿ ಆಗೋಕ್ಕೆ. ಅಷ್ಟು ಇದು ಮಾಡ್ತಾಯಿದ್ರು. ಒಬ್ಬರು ಸೀರೆ ಸರಿ ಇಲ್ಲ ಅನ್ನೋದು, ಒಬ್ಬರು ನಾನು ಮೇಕಪ್ ಮಾಡ್ಕೊಂಡಿಲ್ಲ, ತಲೆ ಸರಿಯಾಗಿ ಬಾಚ್ಕೊಂಡಿಲ್ಲ ಅಂತ ಇದೇ ಆಯಿತು 2 ಅವರಿಂದ. ಹಾಗೆ ಇವಾಗೆಲ್ಲ ಅಂದರೆ ಇವತ್ತು ನಮ್ಮೂರಲ್ಲಿ ಒಂದು ಮದುವೆ ಇದೆ. ಮೇನ್ ಟಾಪಿಕ್ಕೇ ಇಳ್ದಿಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಮದುವೆ ಇರೋದ್ರಿಂದ ಎಷ್ಟು ಅಂದರೆ ಈ ಮಳೆ ಬೇರೆ ಬರ್ತಾಯಿತ್ತು. ಕರೆಕ್ಟಾಗಿ ಸೀರೆ ಹಾಕ್ಕೊಂಡು ಹೋಗೋಕ್ಕೂ ಕೂಡ ಒಂಥರ ಹಿಂಸೆ ಅನ್ನಿಸ್ತಾಯಿತ್ತು. ಎಲ್ಲಿ ಮತ್ತು ಸೀರೆಗೆಲ್ಲ ಗಲೀಜಾಗುತ್ತೋ ಅಂತ. ಫುಲ್ಲು ಅಂದರೆ ಈ ರೋಡೆಲ್ಲ ಸ್ವಲ್ಪ ಗಲೀಜಾಗಿ ಮಾಡಿಬಿಟ್ಟಿದ್ರೆ, ಅಂದರೆ ಸಿಮೆಂಟ್ ರೋಡ್ ಇತ್ತು, ಅದು ನಲ್ಲಿ ಬರುತ್ತೆ ಅಂತ ಮಧ್ಯದಲ್ಲೆಲ್ಲ ಕೊರೆದಿರೋದಕ್ಕೆ ಫುಲ್ ಗಲೀಜಾಗಿಬಿಟ್ಟಿದೆ. ಹಾಗೆ ಇವಾಗ ಮದುವೆ ಮನೆ ಹತ್ರ ಬಂದ್ವು. ಅಂದರೆ ಊರಿಂದ ಸ್ವಲ್ಪ ದೂರದಲ್ಲೇ ಇದೆ. ಹಾಗಾಗಿ ನಡ್ಕೊಂಬರೋ ಅಷ್ಟರಲ್ಲಿ ಆ ರೋಡ್ ಮೇಲೆಲ್ಲ ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು. ಮಣ್ಣೆಲ್ಲ ಎಲ್ಲಿ ಮತ್ತು ಸೀರೆಗೆಲ್ಲ ಆಗುತ್ತೆ ಅಂತ. ಇದು ಊರಲ್ಲೇ ನಡೀತಿರೋ ಮದುವೆ ಆಗಿರೋದ್ರಿಂದ ಎಲ್ಲರೂ ಕೂಡ ಊರಲ್ಲಿರೋರೆಲ್ಲ ಹೋಗ್ಬಿಟ್ಟಿದ್ರು. ನಾವೇ ಲೇಟಾಗಿ ಬಂದಿದ್ದು. ಲೇಟಾಗಿ ಹೋದರೂ ಕೂಡ ಲೇಟೆಸ್ಟಾಗೇ ಬರ್ಬೋದು ಅಂತ ಅಂದ್ಕೊಂಡು ಬಂದ್ವು. ಅಷ್ಟರಲ್ಲಿ ಮುಹೂರ್ತ ನಾವು ಬರೋಷ್ಟರಲ್ಲಿ ರೆಡಿಯಾಗಿ ಬರೋಷ್ಟರಲ್ಲಿ ಮುಹೂರ್ತ ಕೂಡ ಮುಗಿದಿತ್ತು. ಇವಾಗ ಮೆರವಣಿಗೆಗೆ ಹೋಗ್ತಾಯಿದ್ರು ದೇವಸ್ಥಾನ ಹತ್ರ. ಅಷ್ಟರಲ್ಲಿ ನಾವು ಕೂಡ ಬಂದು ಇವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ಕೂತ್ಕೊಂಡು ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು. ಅಂದರೆ ಈ ಹಳ್ಳಿ ಕಡೆ ನಮ್ಮ ಕಡೆ ಹೀಗೇ ಮದುವೆ ಮಾಡೋದು. ಕೆಲವೊಂದು ಕಡೆ ಕೆಲವೊಂದು ಸಂಪ್ರದಾಯಗಳನ್ನ ಪಾಲಿಸ್ತಾರೆ. ಆದರೆ ನಮ್ಮ ಕಡೆ ಮನೆ ಹತ್ರ ಕೆಲವೊಬ್ರು ಮನೆ ಹತ್ರನೂ ಮಾಡ್ತಾರೆ. ಹಾಗೆ ಇನ್ನು ಕೆಲವರು ಚೌಟ್ರಿಲಿ ಆ ಥರ ಮಾಡ್ಕೊತಾರೆ. ಅವ್ರಿಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಅನುಕೂಲ ಥರ ಅವರು ಮದುವೆನ ಮಾಡ್ಕೊತಾರೆ. ಹಾಗೆ ಸ್ವಲ್ಪ ಹೊತ್ತು ಅಂದರೆ ಈ ಮಳೆ ಬೇರೆ ಕಾಟ ಆಗಲ್ಲ, ಸ್ವಲ್ಪ ಸೊನ್ನೆ ಬರೋದು, ಹಗಲಲ್ಲಿ ನಿಂತೋಗೋದು. ಅದೇ ಈ ಹಳ್ಳಿ ಕಡೆ ಮದುವೆ ಮಾಡಿದ್ರೆ ಮನೆ ಹತ್ರ ಇದೊಂದು ಪ್ರಾಬ್ಲಮ್ಮು. ಅಂದರೆ ಈ ಮಳೆ ಟೈಮಲ್ಲಿ ಆ ಥರ ಅನಿಸುತ್ತೆ. ಈ ಮಳೆ ಟೈಮಲ್ಲಿ ಇರಲಿಲ್ಲ ಅಂದರೆ ಮನೆ ಹತ್ರನೇ ತುಂಬ ಚೆನ್ನಾಗಿರುತ್ತೆ ಮದುವೆ ಅನ್ನೋದು. ಅದೇ ಈ ಚೌಟ್ರಿಗಳಲ್ಲಿ ಅಷ್ಟೊಂದು ಖುಷಿ ಕಾಣಿಸಲ್ಲ. ಆದರೆ ಮನೆ ಹತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಈ ಮಳೆ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ. ಅಷ್ಟರಲ್ಲಿ ಇವಾಗ ಊಟಕ್ಕೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಬಂದು ಗಿಫ್ಟ್ ಕೊಟ್ಟು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.